ನಗರದಲ್ಲಿ ನಿಜ ಜೀವನದ ಬಾಲಿಕಾ ವಧು ಪ್ರಕರಣ ಬೆಳಕಿಗೆ ಬಂದಿದ್ದು 13 ವರ್ಷದ ಬಾಲಕಿಯನ್ನ 40 ವರ್ಷದ ವ್ಯಕ್ತಿಯೊಬ್ಬರು ಮದುವೆಯಾದ ಆಘಾತಕಾರಿ ಘಟನೆ ನಡೆದಿದೆ. ರಂಗಾರೆಡ್ಡಿ ಜಿಲ್ಲೆಯಲ್ಲಿ 13 ವರ್ಷದ ಬಾಲಕಿಯ ಮದುವೆ ಬಗ್ಗೆ ಆಕೆಯ ಶಿಕ್ಷಕರು, ಜಿಲ್ಲಾ ಮಕ್ಕಳ ರಕ್ಷಣಾ ಸೇವೆಗಳು ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದ ನಂತರ ಬಾಲ್ಯ ವಿವಾಹದಿಂದ ರಕ್ಷಿಸಲಾಗಿದೆ. 8ನೇ ತರಗತಿಯ ವಿದ್ಯಾರ್ಥಿನಿಯಾಗಿರುವ ಬಾಲಕಿಯನ್ನ ಮೇ 28ರಂದು ಕಂಡಿವಾಡಾದ 40 ವರ್ಷದ ಶ್ರೀನಿವಾಸ್ ಗೌಡ ಎಂಬ ವ್ಯಕ್ತಿಗೆ ಒತ್ತಾಯದಿಂದ ಮದುವೆ ಮಾಡಲಾಗಿತ್ತು. ಬಾಲಕಿ ತನ್ನ ಶಿಕ್ಷಕರಿಗೆ ತನಗೆ ಮದುವೆಯಾದ ವಿಷಯವನ್ನು ತಿಳಿಸಿದಾಗ ಈ ಘಟನೆ ಬೆಳಕಿಗೆ ಬಂದಿತು. ನಂತರ ಆ ಶಿಕ್ಷಕಿ ತಹಶೀಲ್ದಾರ್ ರಾಜೇಶ್ವರಿ ಮತ್ತು ಇನ್ಸ್ಪೆಕ್ಟರ್ ಪ್ರಸಾದ್ ಅವರನ್ನ ಸಂಪರ್ಕಿಸಿದ್ರು. ಹುಡುಗಿ ತನ್ನ ತಾಯಿ ಮತ್ತು ಸಹೋದರನೊಂದಿಗೆ ವಾಸಿಸ್ತಾ ಇದ್ಲು. ಆಕೆಯ ತಾಯಿ ತಾವು ಬಾಡಿಗೆಗೆ ವಾಸಿಸುತ್ತಿದ್ದ ಮನೆ ಮಾಲೀಕರ ಬಳಿ ತನ್ನ ಮಗಳನ್ನ ಮದುವೆ ಮಾಡೋದಾಗಿ ತಿಳಿಸಿದ್ಲು. ಹೀಗಾಗಿ ಮಧ್ಯವರ್ತಿಯೊಬ್ಬರು 40 ವರ್ಷದ ವ್ಯಕ್ತಿಯನ್ನ ಕರೆತಂದ್ರು. ಆ ಬಾಲಕಿಯ ಒಪ್ಪಿಗೆಯನ್ನೂ ಕೇಳದೆ ಅವರಿಬ್ಬರ ಮದುವೆ ಮೇ ತಿಂಗಳಲ್ಲಿ ನಡೆಯಿತು ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಬಾಲಕಿಯನ್ನು ಮದುವೆಯಾದ 40 ವರ್ಷದ ವ್ಯಕ್ತಿಗೆ ಈಗಾಗಲೇ ಮದುವೆಯಾಗಿ ಹೆಂಡತಿಯೂ ಇದ್ದಾಳೆ. ಹೀಗಾಗಿ ಆ ಪುರುಷ ಹೆಂಡತಿ, ಹುಡುಗಿಯ ತಾಯಿ, ಮಧ್ಯವರ್ತಿ ಮತ್ತು ಅಕ್ರಮ ವಿವಾಹವನ್ನು ನಡೆಸಿದ ಪಾದ್ರಿಯ ವಿರುದ್ಧ ಬಾಲ್ಯ ವಿವಾಹ ತಡೆ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಅಂತ ತಿಳಿದು ಬಂದಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.